ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ. ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು 135 ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ವಿ. ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲಕೋಟೆ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ. ಯರಗಟ್ಟಿ ತಾಲೂಕಿಂದ ಬೈಲಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದ್ಬಿಟ್ಟು ಅಲ್ಲಿಂದ ಸೌತ್ ಮತ್ತೆ ಬೆಳಗಾಂ ರೂರಲ್ ತಾಲೂಕು ಮುಖಾಂತರ ಕಿತ್ತೂರು ಹೆಡ್ ಕ್ವಾರ್ಟರಿಂದ ತೇಗೂರು ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ 135 ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತೇವೆ. ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವತೆ ಇರುತ್ತದೆ. ಅದೇ ರೀತಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ಸರಿಸುಮಾರು 1,25,000 ಜನರು ಈ ಮಾನವ ಸರಪಳಿನಲ್ಲಿ ಭಾಗಿಯಾಗಲಿದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕು 9:30 10:00 ತನಕ ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು, ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ NGO ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಬೆಳಿಗ್ಗೆ 10 ಗಂಟೆ ಒಳಗಡೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು 10ರಿಂದ 10:15 ವರೆಗೆ ನಾವು ಈ ಮಾನವ ಸರಪಳಿ ಏನಿದೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ. ಬೀದರ್ ಬಸವ ಕಲ್ಯಾಣಿಂದ 30 ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮಾನವ ಸರಪಳಿ ಏನಿದೆ ಅದು ಆ ದಿವಸ ಕಾಯಂ ಆಗುತ್ತೆ. ಬಸವ ಕಲ್ಯಾಣಿಂದ ಚಾಮರಾಜನಗರ ತನಕ ಈ ಒಂದು ಮಾನವ ಸರಪಳಿ ಕಂಟಿನ್ಯೂಸ್ ಆಗಿ ಈ ಸರಪಳಿಯನ್ನು 6th ಕ್ಲಾಸ್ ಆ್ಯಂಡ್ ಅಬೌವ್ ಅಂತಲೇ ಹೇಳಿದ್ದೀವಿ. ಅದನ್ನು ನಾವು ಇದು ವಾಲಂಟ್ರಿ ಬೇಸಿಸ್ ಮೇಲೇ ಹೇಳ್ತೇವೆ. ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿನೂ ರಿಜಿಸ್ಟ್ರೇಷನ್ ನಾವು ಶುರು ಮಾಡ್ಕೊಂಡಿದ್ವಿ. CEO ಸಾಹೇಬರ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು, ನೀರಿರ್ಬೋದು, ಬೆಳಗಿನ ಹಾಲು ಇರ್ಬೋದು, ಅವೆಲ್ಲನೂ CEO ಸಾಹೇಬರ ಬಗ್ಗೆ ಹೇಳ್ತಾರೆ. ಆ್ಯಂಡ್ SP ಅವ್ರ ಜೊತೆನೂ ಮಾತಾಡಿದ್ದೀವಿ, ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆನೂ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಂತೆ, ಒಂದು ಕಡೆ ಸ್ಟೇಟ್ ಹೈವೇ ಬರುತ್ತೆ, ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಬರುತ್ತೆ, ಅದರಲ್ಲಿ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ. ಸರ್, ಉದ್ದೇಶ ಮತ್ತು ಪರಿಣಾಮ ಈಗ ಉದ್ದೇಶ ಏನಂದರೆ ಇಡೀ ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಿನ್ಸಿಪಲ್ಸ್ ಏನೇನಿದ್ದಾವೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಮುಟ್ಟಿಸ್ಬೇಕಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಕಳಕಳಿ ಇದೆ. ಅದರಿಂದ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಿಂದಿನ ವರ್ಷನೂ ಪ್ರಿಯಾಂಬಲ್ ಓದೋ ಕಾರ್ಯಕ್ರಮವನ್ನು ಲಾಸ್ಟ್ ಟೈಮು ಇದೇ ದಿವಸ ಮಾಡಿದ್ದಾರೆ. ಸೊ ಈ ರೀತಿ ಈ ಸತಿ ಸ್ವಲ್ಪ ವಿನೂತನವಾಗಿ ಇರಬೇಕಂತ ಹೇಳಿ ಇದು ನನ್ನ ಪ್ರಕಾರ ಈ ಒಂದು ಸರಪಳಿ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಂದರೆ ನನ್ನ ಪ್ರಕಾರ ಇದು ಒಂದು ವಿಶ್ವ ರೆಕಾರ್ಡ್ ಆಗೋ ರೀತಿ ಅಷ್ಟು ದೊಡ್ಡ ಮಾನವ ಸರಪಳಿ ಆಗುತ್ತದೆ. ಸೊ ಪ್ರತಿ ವರ್ಷ ಒಂದೊಂದು ರೀತಿಯ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ನಾವು ಸ್ಪೆಷಲಿ ಸರ್ಕಾರ ಮಟ್ಟದಲ್ಲಿ
ಮಾನವ ಸರಪಳಿ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವಯಂ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ ಬೆಂಗಳೂರಲ್ಲಿ. ಆ್ಯಂಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಸುವರ್ಣಸೌಧ ಹತ್ರ ಬರಬೇಕಂತ ಹೇಳಿದ್ದೀವಿ. ಈ ಮಾನವ ಸರಪಳಿ ತಾವು ಯೋಚನೆ ಮಾಡಿದ್ದೀರಂದರೆ ಅಲ್ಲಿ ವಿಧಾನಸೌಧ, ವಿಕಾಸಸೌಧ ಹಾಗೂ ಇಲ್ಲಿ ಸುವರ್ಣಸೌಧವನ್ನು ಒಂದೇ ಸತಿ ಕನೆಕ್ಟ್ ಮಾಡುತ್ತೆ. ಸೊ ಈ ಈಗಾಗಲೇ ಡಿ ಸಿ ಸರ್ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಒಂದು ಕಡೆ ನಾವು ಮೈಕ್ರೋ ಪ್ಲ್ಯಾನ್ ಮಾಡಿದ್ದೀವಿ, ತಾಲೂಕು ಮಟ್ಟದಲ್ಲಿ ಮೈಕ್ರೋ ಪ್ಲ್ಯಾನ್ ಅಂದರೆ ಎಲ್ಲಿ ಸ್ವಂತ ಅವರು ಕೂಡ ಗಾಡಿ ತೊಗೊಂಡು ಬರ್ಬೋದು, ಯಾರಾದರೂ ಅವರು ಸ್ವಚ್ಛದಿಂದ ಬಂದರೆ. ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಸ್ ಕೂಡ ರೆಕ್ವಿಸಿಷನ್ ಮಾಡೋಕ್ಕೆ ಹೇಳಿದ್ದೀವಿ. ರೆಕ್ವಿಸಿಷನ್ ಮಾಡಿ ಮತ್ತು ನಮ್ಮ KSRTC ಅವರಿಗೆ ಕೂಡ ಅವ್ರ MD ಕೂಡ ಮಾತಾಡಿದ್ದಾರೆ ಡಿ ಸಿ ಸರ್ ಅವರು. ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲಿ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ. ದೋಸ್ ಥಿಂಗ್ಸ್ ಆರ್ ಬಿನ್ ಅರೇಂಜ್ಡ್. ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ KSRTC ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಸಂಡೇನೂ ಇದೆ. ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ. ಸೊ ನಾವು ಸ್ವಲ್ಪ ಎಲ್ಲ ಆಗುತ್ತೋ, ಯಾಕಂದರೆ ಇದು ಮಾರ್ನಿಂಗ್ ಒಂದು 3-4 ಅವರ್ಸ್ ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್, ನಮ್ಮ KSRTC ಬಸ್ಸಸ್ಗೆ ಡೈವರ್ಟ್ ಮಾಡುವಾಗ ಒಂದು ವ್ಯವಸ್ಥೆ ಬೇರೆ ಬೇರೆ ತಾಲೂಕಿಗೆ ಯಾರು ಎಲ್ಲಿ ಬರಬೇಕು ಅನ್ನೋದು ಅವ್ರಿಗೆ ಸ್ಪೇಸ್ ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್. ಈಗ ನಾನು ಆ್ಯಡ್ ಆನ್ ಮಾಡ್ತೀನಿ ವಾಟ್ಸಪ್ ಸೈಡ್. ನಮಗೆ 135-140 ಕಿಲೋಮೀಟರ್ಸ್ ಏನಿದೆನೋ ನಾವು ಎವ್ರಿ 200 ಮೀಟರ್ಸಿಗೆ ಒಂದು ಸೆಕ್ಷನ್ ಲೀಡರ್, ಒಬ್ಬ ಗ್ರೂಪ್ B ಅಥವಾ C ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಅವರಿಗೆಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ ತಕ್ಕಂಗೆ 1 ಕಿಲೋಮೀಟರಿಗೆ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು ಮತ್ತು ಒಂದು 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸಿಗೆ ಒಬ್ಬ SDM ಅಥವಾ ಅಸಿಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸಿಗೆ ನೇಮಕ ಮಾಡಿದ್ದೀವಿ. ಹೀಗೆ ಎವ್ರಿ ಒನ್ ಹ್ಯಾಸ್ ಬಿನ್ ಗಿವನ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ಪ್ಲೇಸಿಗೆ ಬರ್ತಾರೆ, ಅವ್ರು ಯಾವ ಪ್ಲೇಸಲ್ಲಿ ನಿಲ್ಲಬೇಕು. ಸೊ ವಿನೂತನವಾಗಿ ಭಾಳಷ್ಟು ಕಡೆ PWD ಅದು 200 ಮೀಟರ್ಸ್ ಮೈಲ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀವಿ. ಒಂದೊಂದು ಕಡೆ ನಾವು ಪೇಂಟ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಪ್ರತಿ ತಾಲೂಕಿಗೆ ಬೇರೆ ಬೇರೆ ಕಿಲೋಮೀಟರ್ ವ್ಯತ್ಯಾಸ ಇದೆಯಾ ಸರ್? ಸೇಮ್ ಇದೆ? ಇಲ್ಲ, ಎಲ್ಲ ಕಡೆ ಬೇರೆ ಬೇರೆ ಇರ್ತದೆ. ನಾವು ನೋಡಿರ್ಬೋದು, ರಾಮದುರ್ಗ ಬರುತ್ತೆ, ಯರಗಟ್ಟಿ ಬರುತ್ತೆ, ಬೈಲೊಂಗಲ್ ಸ್ವಲ್ಪ ಪಾಠ ಬರುತ್ತೆ ನೇಸರ್ಗಿ ಹತ್ರ, ಆಮೇಲೆ ಬೆಳಗಾವಿ ರೂರಲ್ ಕಾರ್ಪೊರೇಷನ್ ಏರಿಯಾ, ಕಿತ್ತೂರು. ಸೊ ಹೀಗೆ ಎಲ್ಲ ಅವರವರಿಗೆ ರೆಸ್ಪಾನ್ಸಿಬಿಲಿಟಿ ಟೈಮಿಂಗು ಕೊಟ್ಟಿದ್ರೆ ಈ ಟೈಮಲ್ಲೇ ನೀವು ಇರಬೇಕು ಅಂತ. ಕರೆಕ್ಟ್. ಈಗ 9:30 to 10:30, ಮುಂಚೆದು 8:30 ಇತ್ತು. ಗೌರ್ಮೆಂಟ್ ಆದೇಶದ ಪ್ರಕಾರ 9:30 to 10:30 ಎಲ್ಲ ಕಡೆ ನಾವು ಇದು ಎಕ್ಸಸೈಸ್ ಮಾಡ್ತೀವಿ. ಹೇಗೆ ಸರ್ ಯಶಸ್ವಿ ಆಗುತ್ತೆ? ಹೇಗೆ ಸರ್? ನನ್ನ ಪ್ರಕಾರ ಯಶಸ್ವಿ ಆಗುತ್ತೆ. ಆ್ಯಂಡ್ ಎಲ್ಲರೂ ಭಾಗಿಯಾಗಬೇಕು. ಇದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಇದೆ. ಸೊ ಪ್ರತಿ ವರ್ಷ ಇದೇ ರೀತಿಯ ವಿನೂತನ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ಜನರಲ್ಲಿ ಸಂವಿಧಾನದ ಬಗ್ಗೆ ಹಾಗೂ ಸಂವಿಧಾನದ ಮೌಲ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕಂತ. ಸೊ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ರೆಡಿ ಇದ್ದೀವಿ ಆ್ಯಂಡ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಬೇಕು.